ಮರೆಯಲಾರೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ. ಸ್ವಾಮೀಜಿ, ನೀವು ಹೇಳ್ತಾ ಇದ್ರಿ ದೀಕ್ಷೆಗೆ ತೆಗೆದುಕೊಂಡಂತ ಒಂದು ಸಂದರ್ಭ ಆಗಿರ್ಬೋದು, ಅಲ್ಲಿನ ಘಟನಾವಳಿಗಳನ್ನೆಲ್ಲ ಕೂಡ ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಇನ್ನು ದೀಕ್ಷೆ ತೆಗೆದುಕೊಂಡ ನಂತರ ನೀವು ಮೊದಲು ಅಕ್ಕನ ಜೊತೆ ಜಗಳ ಆಗಿರ್ಬೋದು, ಆಮೇಲೆ ಆಟ ಪಾಠ ಇರ್ಬೋದು, ಇದೆಲ್ಲವೂ ಕೂಡ ಏನಾದ್ರು ಕಂಪ್ಲೀಟ್ ಆಗಿ ನಿಂತು ಹೋಯ್ತಾ ಅಥವಾ ಹೇಗಿತ್ತು ಅವಾಗಿನ ಒಂದು ಕ್ರಮ? ಜಗಳದ ಪ್ರಶ್ನೆ ಇಲ್ಲ. ಎಲ್ಲರೂ ನಮ್ಮನ್ನು ಬುದ್ಧಿ ಸ್ವಾಮಿ ಅಂತಲೇ ಗೌರವಿಸ್ತಾ ಇದ್ದರು. ಅಲ್ಲಿ ಜಗಳದ ಪ್ರಶ್ನೆ ಇಲ್ಲ. ಮತ್ತೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾ ಇದ್ದರು. ಮತ್ತೆ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಇದ್ದರು. ಎಲ್ಲರೂ ನಮ್ಮ ಸ್ವಾಮಿಗಳಾದ ಮೇಲೆ ಯಾರು ಅಗೌರವ ಮಾಡ್ತಾ ಇರಲಿಲ್ಲ. ಎಲ್ಲರ ಜೊತೆಗೆ ಸಮಾನವಾಗಿ ವರ್ತಿಸ್ತಾ ಇದ್ದೆ. ದೊಡ್ಡವರು ಕೂಡ ನಿಮ್ಗೆ ಗೌರವ ನೀಡುವಂಥದ್ದು ಅದೆಲ್ಲ ನಿಮ್ಗೆ ಏನಾದ್ರು ವಿಚಿತ್ರ ಅನಿಸ್ತಾ ಇತ್ತ? ಸಣ್ಣ ಪ್ರಾರಂಭದಲ್ಲಿ ವಿಚಿತ್ರ ಅನಿಸಿತು, ಆಮೇಲೆ ಅದು ಅಭ್ಯಾಸವಾಗಿತ್ತು. ಈಗ ಅದು ನಡೀತಾ ಇದೆ. ಪ್ರಾರಂಭದ ಕೆಲವು ಒಂದು ವರ್ಷದಲ್ಲಿ ನನಗೆ ಭಾರಿ ಸಂಕೋಚ ಆಗ್ತಾ ಇತ್ತು. ನಮಗೆ ದೊಡ್ಡವರೆಲ್ಲ ಬಂದು ನಮಸ್ಕಾರ ಮಾಡುವಾಗ. ಯಾವ ರೀತಿ ಆಟ ಪಾಠಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾ ಇದ್ರಿ ಅಂತ? ಅದು ಪಾಡ್ಯ ದಿವಸ ಪಾಠ ಇಲ್ಲ. ಆವತ್ತು ಮಧ್ಯಾಹ್ನದವರೆಗೆ ಕೆಲವು ಕುಳಿತುಕೊಂಡಾಗುವ ಆಟಗಳು, ಮಧ್ಯಾಹ್ನದ ಮೇಲೆ ಚೆಂಡಾಟ ಇಂಥದ್ದೆಲ್ಲ ಆಟಗಳು ಅದು ಮಾಡ್ತಾ ಇದ್ದ. ಇಂಥ ಆಟ ಅದೆಲ್ಲ ಒಟ್ಟು ಕಾಲ ಕಳೆಯುವುದು ಆಟದ ಮುಖಾಂತರ. ಅವಾಗೇನಾದ್ರು ಕಬಡ್ಡಿ ಆಟ ಇದೆಲ್ಲ? ಕಬಡ್ಡಿ ಆಟ ಮಾತ್ರ ಇತ್ತು. ಚೆಂಡಾಟ ಕೂಡ ಕ್ರಿಕೆಟ್ ಇರಲಿಲ್ಲ. ಇನ್ನು ನಿಮ್ಮ ಗುರುಗಳು ನಿಮ್ಮ ಬಗ್ಗೆ ಯಾವ ತರ ಪ್ರೀತಿ ಇಟ್ಕೊಂಡಿದ್ರು? ಅಂದ್ರೆ ತುಂಬಾ ಅಚ್ಚುಮೆಚ್ಚಿನ ವಿದ್ಯಾರ್ಥಿನ ನೀವು? ನಾನು ಒಬ್ಬನೇ ಆವಾಗ ಯತಿಗಳಲ್ಲಿ, ಮತ್ತೆ ಬೇರೆ ವಿದ್ಯಾರ್ಥಿಗಳಿದ್ದರು. ನಮ್ಮನ್ನು ಎಲ್ಲ ರೀತಿಯಿಂದ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದರು. ನಮ್ಮ ವಾಕ್ಯಾರ್ಥ ಚರ್ಚೆಯಲ್ಲಿ ನಾವು ಸರಿಯಾಗಿ ಉತ್ತರ ಕೊಟ್ಟಾಗ ಅದನ್ನು ಭಾರಿ ಸಂತೋಷದಿಂದ ಎಲ್ಲರ ಮುಂದೆ ಹೇಳ್ತಾ ಇದ್ದರು, ಭಾರಿ ಖುಷಿಯಿಂದ. ನೀವು ಒಂದು 11-12 ವರ್ಷದಲ್ಲಿ ಏನಂದ್ರೆ ಗಾಂಧೀಜಿ ನಿಮಗೆ ಪ್ರೇರಣೆಯಾಗಿದ್ರು ಅಂತ, ಅವ್ರನ್ನೇನಾದ್ರೂ ಮೀಟ್ ಮಾಡುವಂತ ಒಂದು ಸಂದರ್ಭ ಏನಾದ್ರು ಬಂತ ನಿಮ್ಗೆ? ಏನಾದ್ರು ಅದಕ್ಕೆ ಅವಕಾಶವಿರಲಿಲ್ಲ. ನಮ್ಮ 18ನೇ ವಯಸ್ಸಿಗೆ ಅವರು ಗುಂಡಿಗೆ ಬಿದ್ದು ಅವರ ಬಲಿದಾನ ಆಗಿದೆ. ಭೇಟಿಯಾಗುವ ಸಂದರ್ಭವೇ ಇಲ್ಲ. ಅವರ ಮರಣವಾಯಿತು. ಆವತ್ತು ನಾವು ಬಹಳ ಬೇಸರಪಟ್ಟಿದೆ. ನಾವು ವಿದ್ಯಾಮಾನ ತೀರ್ಥರು ಕೂಡ ಅವರಿಗೆ ಗಾಂಧೀಜಿಯವರ ಎಲ್ಲ ವಿಚಾರದಲ್ಲಿ ಒಪ್ಪಿಗೆ ಇರಲಿಲ್ಲ. ಆದರೂ ಅವರು ಕೂಡ ಬಹಳ ಬೇಸರಪಟ್ಟರು. ನಾನು ಬೇಸರಪಟ್ಟು ಅವತ್ತು ರಾತ್ರಿ ನಾವೇನು ಆಹಾರವೇ ತಗೊಳ್ಳಿಲ್ಲ, ಗಾಂಧಿ ಮೃತಪಟ್ಟ ದಿವಸ. ಆದರೆ ಆ ಕಾಲದಲ್ಲಿ ಗಾಂಧಿಯನ್ನು ನಮ್ಮ ಸನಾತನಿಗಳೆಲ್ಲ ಅವರು ಕಲಿಯ ಅವತಾರ ಅಂತ ಅಷ್ಟು ಬೈತಾ ಇದ್ದರು. ಹರಿಜನ ಪ್ರವೇಶ ಮಾಡಿಸಿದ್ದಾರೆ ಎಲ್ಲ ಕಡೆಗೆ, ಕಲಿಯೇ ಗಾಂಧಿಯಾಗಿ ಹುಟ್ಟಿದ್ದು ಹೀಗೆಲ್ಲ ಹೇಳ್ತಾ ಇದ್ದರು. ಆದರೆ ನಾನು ಅದಕ್ಕೆಲ್ಲ ವಿರೋಧ ಮಾಡ್ತಾ ಇದ್ದೆ. ಗಾಂಧೀಜಿಯ ಬಗ್ಗೆ ಸನಾತನಿಗಳಿಗೆ ಆ ಕಾಲದಲ್ಲಿ ಭಾರಿ ವಿರೋಧ ಭಾವ ಇತ್ತು. ಒಬ್ಬ ದೈತ್ಯನೇ ಗಾಂಧಿಯಾಗಿ ಹುಟ್ಟಿದ್ದು ಅಂತ ಬೈತಾ ಇದ್ದರು. ಯಾಕೆಂದ್ರೆ ನಿಮ್ಮ ವಿಚಾರಗಳು ಕೂಡ ಏನಂದ್ರೆ ಮ್ಯಾಚ್ ಆಗ್ತಾ ಇದ್ವು ಅಂತ. ಎಲ್ಲೋ ಒಂದ್ ಕಡೆ ಜಾತಿ ವ್ಯವಸ್ಥೆನ ನೀವು ವಿರೋಧ ಮಾಡ್ತಾ ಇದ್ರಿ. ನಮ್ಮ ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡಿಲ್ಲ, ಆದರೆ ಈ ಜಾತಿಯಲ್ಲಿ ಒಬ್ಬರು ನಿಕೃಷ್ಟರು ಅಂತ ಕಂಡು ಅವರನ್ನು ಅಪಮಾನ ಮಾಡಿ ನೋಡುವುದು, ಅಸ್ಪೃಶ್ಯ ಅಂತ ಕಾಣಿಸುವುದು, ಇದೆಲ್ಲ ಬೇಡ. ಅದು ಜಾತಿ ವ್ಯವಸ್ಥೆ ಬೇಡ ಅಂತ ನಾನು ಹೇಳಿಲ್ಲ. ಯಾಕೆಂದ್ರೆ ನಿನ್ನ ಸಂಸ್ಕೃತಿಗಳಿದೆ, ಎಲ್ಲ ಉಳಿಯಬೇಕು. ಇನ್ನು ಆ ಕಾಲದಲ್ಲಿ ಮನರಂಜನೆ ಅನ್ನೋದು ಹೇಗಿರ್ತಾ ಇತ್ತು? ಏನೇನು ಮನರಂಜನೆ ವಿಶೇಷ ಏನಿಲ್ಲ. ಯಕ್ಷಗಾನ, ಕೆಲವು ನಾಟಕಗಳು, ಸಂಗೀತ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತಾ ಇತ್ತು. ಅದರಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ವಿ. ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದಂತ ಸನ್ನಿವೇಶ ಅದೇನಾದ್ರು ನೆನಪು? ಅದೆಲ್ಲ 70 ವರ್ಷದ ನಂತರ. ನಮಗೆ 40-50 ವರ್ಷದ ಮೇಲೆ ರಾಜಕುಮಾರ್, 70ನೇ ಇಸವಿಯ ಮೇಲೆ ರಾಜಕುಮಾರರ ಭೇಟಿ ನಮ್ಮ ಕಾರ್ಯಕ್ರಮದಲ್ಲಿ ಅವರು ಬಂದದ್ದು. ನಮ್ಮ ಪರ್ಯಾಯ ಕಾರ್ಯಕ್ರಮಕ್ಕೂ ಅವರು ಬಂದಿದ್ದರು. ಅವರಿಂದ ಅನೇಕ ರಸಮಂಜರಿ ಕಾರ್ಯಕ್ರಮ ನಾವು ನಮ್ಮ ಸಂಸ್ಥೆಗೋಸ್ಕರ ಮಾಡಿಸಿದ್ದೆವು. ಬಹುತೇಕ ಮಠಗಳು ಧರ್ಮ ಪ್ರಚಾರದ ಕಡೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಆದ್ರೆ ನೀವು ನಿಮ್ಮ ಮಠದ ಮೂಲಕ ಏನಂತಂದ್ರೆ ಶೈಕ್ಷಣಿಕ ಆಂದೋಲನಕ್ಕೆ ಧುಮುಕ್ತಂತ. ಧರ್ಮ ಪ್ರಚಾರ ಕಾರ್ಯವನ್ನು ಬಿಟ್ಟಿಲ್ಲ. ಧರ್ಮ ಪ್ರಚಾರ, ಶಾಸ್ತ್ರದ ಅಭ್ಯಾಸ, ಪ್ರವಚನ ಈಗಲೂ ಕೂಡ ತಪ್ಪದೆ ನಮ್ಮ ಗುರುಕುಲದ ಅಭ್ಯಾಸ ಮುಗಿದ ನಂತರ ಇಲ್ಲಿಯವರೆಗೂ ಕೂಡ ಪ್ರತಿನಿತ್ಯ ಪೂಜೆ, ಪಾಠ, ಪ್ರವಚನ, ಉಪನ್ಯಾಸ, ಈ ಧರ್ಮ ಪ್ರಚಾರ ಮತ್ತು ಗ್ರಂಥ ಪ್ರಕಾಶನ ಇದು ನಡೆಸ್ತಲೇ ಇದ್ದೇವೆ. ಅದರ ಜೊತೆಗೆ ನಮ್ಮ ಸಮಾಜಕ್ಕೋಸ್ಕರ ಶೈಕ್ಷಣಿಕ ಸೇವೆ, ಸಾಮಾಜಿಕ ಸೇವೆ ಇದು ಕೂಡ ಮಠಗಳಿಂದ ಆಗಬೇಕು. ಆ ದೃಷ್ಟಿಯಿಂದಲೂ ಕೂಡ ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಿ ಅನೇಕ ಶಿಕ್ಷಣ ಸಂಸ್ಥೆಗಳು ನಡೆಯುತ್ತಾ ಇದೆ. ಇನ್ನು ವೈದ್ಯಕೀಯ ಸಂಸ್ಥೆಗಳನ್ನು ಕೂಡ ಆರಂಭಿಸಿ ಆ ದೃಷ್ಟಿಯಿಂದ ಸೇವಾ ಕಾರ್ಯ ಮತ್ತು ಶೈಕ್ಷಣಿಕ ಕಾರ್ಯ ಎರಡೂ ಮಠಗಳಿಂದ ನಡೆಯಬೇಕು ಅಂತ ಆ ಪ್ರಯತ್ನವನ್ನು ಮೊದಲಿಂದಲೂ ನಮಗೆ ವಿದ್ಯಾಭ್ಯಾಸ ಮಾಡುವಾಗಲೇ ನಮ್ಮ ಮುಂದೆ ಸಮಾಜಕ್ಕೋಸ್ಕರ ಏನಾದರೂ ಮಠಗಳಿಂದ ಕಾರ್ಯ ಆಗಬೇಕು. ಬರೀ ಪೂಜೆ ಪ್ರವಚನದಲ್ಲಿ ಮಾತ್ರ ಸೀಮಿತವಾಗಬಾರದು, ಅದನ್ನು ಇಟ್ಟುಕೊಂಡು ಉಳಿದ ಕಾರ್ಯಗಳು ನಡೆಯಬೇಕು
ಎಂಬುದೇ ನಮ್ಮ ಅಪೇಕ್ಷೆ. ಸರಿ, ಶೈಕ್ಷಣಿಕ ಮತ್ತೆ ಧಾರ್ಮಿಕವಾಗಷ್ಟೇ ಅಲ್ಲ, ನೀವು ರಾಜಕೀಯವಾಗಿ ಕೂಡ ತುಂಬಾ ಪ್ರಭಾವಶಾಲಿಗಳಾಗಿರೋದು. ಇದು ಇವಾಗಂತಲ್ಲ, ಮೊದಲು ಒಂದು ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲೂ ಕೂಡ ಇಂದಿರಾ ಗಾಂಧಿ ಅವರಿಗೆ ನೀವು ಪತ್ರದ ಮೂಲಕ ಏನಂದ್ರೆ ಆಂದೋಲನವನ್ನು ಮಾಡಿದ್ರಂತೆ. ರಾಜಕೀಯದ ಚಟುವಟಿಕೆಗಳನ್ನು ಗಮನಿಸಿ ಯಾವುದು ಒಳ್ಳೆಯದು, ಯಾವುದು ಸರಿ ತಪ್ಪು ಇವನ್ನೆಲ್ಲ ವಿಮರ್ಶೆ ಮಾಡ್ತಾ ಇದ್ದೆವು. ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಹನುಮಂತಯ್ಯನವರು ಮುಖ್ಯಮಂತ್ರಿ, ಅಲ್ಲಿಂದ ಅವರೆಲ್ಲರೂ ಕೂಡ ನಮ್ಮ ಬಳಿಗೆ ಬರ್ತಾ ಇದ್ದರು. ಎಲ್ಲರ ಸಂಪರ್ಕವನ್ನು ಕೂಡ ನಾವು ಬೆಳೆಸಿಕೊಂಡಿದ್ದೇವೆ. ನಮಗೆ ಸಂದರ್ಭ ಬಂದಾಗ ಇಂದಿರಾ ಗಾಂಧಿಯವರು ಉಡುಪಿಗೆ ಬಂದಾಗ ನಮ್ಮ ಭೇಟಿಗೆ ಬಂದಿದ್ದರು, ನಮ್ಮಲ್ಲಿ ವಿಶ್ವಾಸವನ್ನು ತೋರಿಸಿದರು. ಆದರೆ ಅವರು ಯಾವಾಗ ಎಮರ್ಜೆನ್ಸಿ ಘೋಷಣೆ ಮಾಡಿದಾಗ ನನಗೆ ಬಹಳ ಬೇಸರವಾಯಿತು. ಪ್ರಜಾಪ್ರಭುತ್ವವೇ ನಮ್ಮ ದೇಶದಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಒಂದು ಒಳ್ಳೆಯ ಗೌರವ ಇತ್ತು. ಈಗ ಯಾರಿಗೂ ಮಾತಾಡಲಿಕ್ಕೆ ಸ್ವಾತಂತ್ರ್ಯವಿಲ್ಲ, ಪತ್ರಿಕೆಗಳಿಗೆ ತೋರಿದ್ದನ್ನು ಬರೆಯಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ಜಯಪ್ರಕಾಶ್ ಇಂಥವರೆಲ್ಲ ಬಂಧನಕ್ಕೆ ಒಳಗಾಗೋದು, ಇದು ನಮಗೆ ಬಹಳ ಅಪಮಾನ ಅಂತ, ಬಹಳ ನನಗೆ ಇದು ನಮ್ಮ ದೇಶಕ್ಕೆ ದೊಡ್ಡ ಅಪಮಾನ ಇದು ಅಂತ. ಅದನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ನಾನು ಜವಾಹರ್ಲಾಲ್ ನೆಹರು ಅವರ ಮಗಳಾಗಿ ನೀವು ಇಂಥ ಪ್ರಜಾಪ್ರಭುತ್ವಕ್ಕೆ ವಿರೋಧಿಯಾದ ಕಾರ್ಯಕ್ರಮ ನಡೆಸಿದ್ದು ಸರಿಯಲ್ಲ. ಬಾಂಗ್ಲಾದೇಶದಲ್ಲಿ ಎಮರ್ಜೆನ್ಸಿ ಮಾಡಿ ಮುಜಿಬುರ್ ರಹಮಾನ್ ಅವರ ಹತ್ಯೆ ಆಯಿತು. ಇದನ್ನು ತೋರಿಸಿಕೊಟ್ಟು ನಮ್ಮ ದೇಶದಲ್ಲಿ ಹಾಗಾಗಬಾರದು. ನಾನು ನಿಮ್ಮಲ್ಲಿ ಮತ್ತೇನು ಕೇಳುವುದಿಲ್ಲ. ಒಬ್ಬ ಸನ್ಯಾಸಿ, ನಾನು ಒಬ್ಬ ಭಿಕ್ಷುಕ ಸನ್ಯಾಸಿ, ಭಿಕ್ಷೆ ಬೇಡ್ತೇನೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಭಿಕ್ಷೆ ನೀವು ಕೊಡಿ, ಇದನ್ನು ನಾನು ನಿಮ್ಮಲ್ಲಿ ಕೇಳುವುದು ಅಂತ ಇಷ್ಟು ಕಟುವಾಗಿ ಬರೆದೆ. ನಾನು ಟೈಪ್ ಮಾಡಲಿಕ್ಕೂ ಯಾರೂ ಧೈರ್ಯ ಮಾಡಲಿಲ್ಲ. ನನ್ನ ಪತ್ರವನ್ನು ಹಿಂದಿಯಲ್ಲಿ ಟೈಪ್ ಮಾಡಲಿಕ್ಕೆ ಮತ್ತೇನೋ ಮಾಡಿ ಅದನ್ನು ಟೈಪ್ ಮಾಡಿ ಅದನ್ನು ಕಳಿಸಿಕೊಟ್ಟೆ. ಆದರೆ ಇಂದಿರಾ ಗಾಂಧಿಯವರು ಇಷ್ಟು ಉಗ್ರವಾಗಿ 2 ಪತ್ರ ಬರೆದರೂ ಎಲ್ಲರನ್ನೂ ಬಂಧನಕ್ಕೆ, ಇಂಥದ್ದೆಲ್ಲ ಬರೆದರೆ ಬಂಧನ ಆಗಲೇಬೇಕು. ನನಗೆ ಮಾತ್ರ ಅದನ್ನು ಮಾಡಲಿಲ್ಲ. ತುರ್ತು ಪರಿಸ್ಥಿತಿ ಮುಗಿದ ಮೇಲೆ ನನಗೆ ಚಿಕ್ಕಮಗಳೂರಲ್ಲಿ ಕಾರ್ಕಳದಲ್ಲಿ ಅವರು ಭೇಟಿಯಾಯಿತು, ಸುಬ್ರಹ್ಮಣ್ಯದಲ್ಲೆಲ್ಲ ಭೇಟಿಯಾದಾಗ ಇದೇ ಚರ್ಚೆ ಮಾಡಿದೆ. ಈ ಚರ್ಚೆ ಮಾಡಿದಾಗ ಅವರು ಕೂಡ ತಾನು ಮಾಡಿದ ಸರಿ ಅಂತಲೇ ಸಮರ್ಥನೆ ಮಾಡ್ತಾ ಇದ್ದರು. ನಮಗವರಿಗೂ ಚರ್ಚೆ ಆಗ್ತಾ ಇತ್ತು. ಆ ಚರ್ಚೆ ಆದರೂ ನಮ್ಮಲ್ಲಿ ಅವರು ಏನು ಬೇಸರ ಪಟ್ಟಿಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲೂ ಕೂಡ ನಿಮ್ಮದೇ ಆದಂತಹ ಹೋರಾಟಗಳನ್ನ ಮಾಡಿದಿರಾ ನೀವು ಈ ತರ ಅಂತ. ಮತ್ತಷ್ಟು ನಿಮ್ಮ ಜೀವನದ ಮರೆಯಲಾರದ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಚಿಕ್ಕ ವಿರಾಮ.